ನಮಸ್ಕಾರ ಸ್ನೇಹಿತರೆ, KCT ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, ಭಾಳಷ್ಟು ದಿನಗಳಿಂದ ಹುಡುಗರು ಕೂಡ ಈ ಒಂದು ಕ್ವಶನ್ ಡೌಟ್ಸ್ಗೆ ಯಾವಾಗಪ್ಪ ನಮ್ಮೊಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ KCT 2025 ಮತ್ತು ನೀಟ್ ಸ್ಟೂಡೆಂಟ್ಸ್. ಓಕೆ, ಈಗಾಗಲೇ ನೀಟ್ ರಿಸಲ್ಟ್ ಕೂಡ ಬಂದತೆ, KCT ರಿಸಲ್ಟ್ ಬಂದತೆ ಮತ್ತು ಕಡೆಯಿಂದ ಒಂದು ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಬಿಟ್ಟಿದ್ದಾರೆ. ಓಕೆ, ಮುಂದೆ ನಿಮಗೆ ಇರುವಂಥದ್ದು ನಿಮಗೆ ಕ್ವಶನ್ಸ್ ಕಾಣೋದು ಒಂದು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತದ ಆ್ಯಂಡ್ ಕಂಪ್ಲೀಟ್ ಎಲ್ಲ ಕೋರ್ಸ್ದು ಒಂದು ಸೀಟ್ ಮೆಟ್ರಿಕ್ಸ್ ಯಾವಾಗ ಬರ್ತದ ಮತ್ತು ಪಿ ಸ್ಟ್ರಕ್ಚರ್ ಯಾವಾಗ ಬಿಡುತ್ತೆ. ಓಕೆ, ಇದೆಲ್ಲ ಆದ ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಅಂತ ಗೊತ್ತು. ಓಕೆ, ಅದ್ರ ತಕ್ಕನಂಗೆ ನಿಮಗೆ ಶಿಕ್ಷಣ ಸಚಿವರು ಏನಪ್ಪ ಏನಂತಂದರೆ ಇವತ್ತು ಪತ್ರಿಕಾ ಪ್ರಕಟಣೆಯಲ್ಲಿ ನಿಮಗೆ ಕಾಣಿಸಿಗ್ತದ. ಏನಂತಂದರೆ ಇಲ್ಲಿ ಗಮನದಲ್ಲಿ 3 ಡೇಟ್ಗಳು ಕಾಣಿಸ್ತಿದ್ದಾವೆ. ಒಂದು ಬಂದುಬಿಟ್ಟು ಜೂನ್ 25, ಇನ್ನೊಂದು ಜುಲೈ 10 ಮತ್ತು ಇನ್ನೊಂದು ಜುಲೈ 25. 3 ಏನಕ್ಕೆ ಡೇಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ಒಂದು ಡೌಟ್ಸ್. ಓಕೆ, ಅಂದರೆ ನಿಮ್ಮ ಒಂದು ರೌಂಡ್ಸ್ಗಳು 3 ರೌಂಡ್ಸ್ಗಳಾಗಿ ನಡೀತವೆ. ಅಂತಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಓಕೆ, ಈ 3 ರೌಂಡ್ಗಳಲ್ಲಿ ಫಸ್ಟ್ ರೌಂಡ್ಗೆ ಭಾಳ ಇಂಪಾರ್ಟೆನ್ಸ್. ಯಾಕಂದರೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಹುಡುಗರು ಏನು ಮಾಡ್ತಾರೆ, ಅಡ್ಮಿಷನ್ ಮಾಡ್ಸ್ಕೊಂಡ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ಏನಂತಂದರೆ ಎಷ್ಟೋ ಹುಡುಗರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ ಯಾವ ರೀತಿ ನಡೀತಾ ಅಂತಲೂ ಕೂಡ ಗೊತ್ತಿರಲ್ಲ, ಆಪ್ಷನ್ ಎಂಟ್ರಿ ಯಾವಾಗ ನಡೀತದೆ ಅಂತಲೂ ಗೊತ್ತಿರಲ್ಲ. ಸೊ ಅಂತಂದರೆ ಫಸ್ಟ್ ರೌಂಡ್ ಅಂತಂದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ಶೆಡ್ಯೂಲ್ ಬಿಡ್ತಾರೆ. ಅಂತಂದರೆ ಫಸ್ಟ್ ರೌಂಡ್ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ, ಅಲ್ಲಿಂದ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟು. ಓಕೆ, ಅದು ಯಾವಾಗುತ್ತೆ? ಓಕೆ, ಅದನ್ನೇ ಹೇಳ್ತಿದ್ದಾರೆ ಅವರು. 3 ಡೇಟ್ಸ್ಗಳಂತ ಹೇಳಿದೆ ನಿಮಗೆ. ಆ 3 ಡೇಟಲ್ಲಿ ಜೂನ್ 25 ಅಂತಾರೆ, ಇದೇ ಮಂತ್ 25ರ ನಂತರ ಅಂತಂದರೆ ಫಸ್ಟ್ ರೌಂಡ್ KCT ಆ್ಯಂಡ್ ನೀಟ್ ಫಸ್ಟ್ ರೌಂಡ್ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ನಡೀತದ. ಓಕೆ, ಆ್ಯಂಡ್ ಎರಡನೇ ಡೇಟ್ ಬಂದುಬಿಟ್ಟು ನಿಮ್ಗೆ ಕಾಣಿಸ್ತದೆ ಜುಲೈ 10 ಅಂತಂದು. ಓಕೆ, ಜುಲೈ 10 ಅಂತಂದರೆ ಸೆಕೆಂಡ್ ರೌಂಡ್, ಜುಲೈ 25 ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಈ 3 ಡೇಟ್ಗಳಲ್ಲಿ ಈ ರೀತಿ ನಡೆಸಬೇಕಂತ ಅಂದಿದ್ದಾರೆ. ಬಟ್ ಎಲ್ಲನೂ ಕೂಡ ಕಡೆಯಿಂದ ವರ್ಕ್ ಆಗಿದ್ದೇವೆ. ಈ ರೀತಿ ಅದೇ ರೀತಿ ಆಗೋ ಚಾನ್ಸ್ ಜಾಸ್ತಿ ಇದೆ. ಯಾಕಂತಂದರೆ ಈಗ ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಎಲ್ಲ ಒಂದು ಸೀಟ್ ಮ್ಯಾಟ್ರಿಕ್ಸು ಮತ್ತು ಪಿ ಸ್ಟ್ರಕ್ಚರ್ ಬಿಡೋಷ್ಟಿಗೆ ಈಗ ಡೇಟ್ ಇನ್ನೊಂದು ಅಂದರೆ ಒಂದು ವಾರ ಆದರೂ ಬೇಕು. ಓಕೆ, ಈ ಒಂದು ವಾರ ಆದ ನಂತರ ಒಂದು ಶೆಡ್ಯೂಲ್ ಬಿಟ್ಟರು ಕೂಡ 25ರ ನಂತರ ನಿಮ್ಮದು ಆಪ್ಷನ್ ಎಂಟ್ರಿ ಈ ರೀತಿ ಸ್ಟಾರ್ಟ್ ಆಗುತ್ತದೆ. ಓಕೆ, ಏನೇ ಆಗಲಿ ಸ್ವಲ್ಪ ಒಂದು ಐಡಿಯಾ ಅಂತೂ ಸಿಕ್ಕಿದೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಗಸ್ಟ್ ಅನ್ನೋಷ್ಟರಲ್ಲಿ ಎಲ್ಲನೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಂತ ಒಂದು ಐಡಿಯಾ ಇಟ್ಕೊಂಡು, ಅಂತಂದರೆ ಆಗಸ್ಟಿಗೆ ಕ್ಲಾಸಸ್ ಸ್ಟಾರ್ಟ್ ಆಗಲಿ ಅಂತ ಒಂದು ಆಲೋಚನೆ ಇಟ್ಕೊಂಡು ಈ ಡೇಟನ್ನು ಹೀಗೆ ಮುಂದುವರಿಸಿದಾರೆ. ಓಕೆ, ಇದೇ ಕೊನೆಯ ವಾರದಲ್ಲಿ ಕೌನ್ಸಿಲಿಂಗ್ ಅಂತಲೂ ಕೂಡ ಕಾಣಿಸ್ತಿದೆ. ಓಕೆ, ಸೊ ಹಾಗಾಗಿ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಅವಸರ ಮಾಡಿಕೊಂಡು ಹೆಂಗೆಂಗೋ ಕೌನ್ಸಿಲಿಂಗ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಫಸ್ಟ್ ರೌಂಡಲ್ಲಿ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ನಾನು ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಾಗಾಯಿತು, ಯಾವುದೇ ಒಂದು ಕಡೆಯಿಂದ ಲಿಂಕ್ ಬಿಟ್ಟಾಗ ಸಡನ್ನಾಗಿ ಏನು ಕೂಡ ಓಪನ್ ಮಾಡೋಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂತಂದರೆ ಅವಾಗ ತಾನೇ ಕಡೆಯಿಂದ ಕೆಲವೊಂದಿಷ್ಟು ಲಿಂಕ್ ಬಂದಿರ್ತವೆ, ಕೆಲವೊಂದಿಷ್ಟು ವರ್ಕ್ ನಡೀತಾ ಇರ್ತದೆ. ನೀವು ಒಂದೇ ಟೈಮ್ ಬಿಟ್ಟು ವಾಪಸ್ ಕೇದವ್ರು ಮತ್ತೆ ರಿಮೂವ್ ಮಾಡ್ತಿರ್ತಾರೆ. ನಿಮ್ಮ ಒಂದು ಕೌನ್ಸಿಲಿಂಗಲ್ಲಿ ಹೊರಗೆ ಉಳಿಯೋಕ್ಕೆ ಹೋಗ್ಬೇಡ್ರಿ, ಈ ರೀತಿ ಮಾಡಿ. ಓಕೆ, ಸ್ವಲ್ಪ ಟೈಮ್ ಕೊಡಿ, ಆರಾಮ್ಸಾಗಿ ನಿಮ್ಮೊಂದು ಎಲ್ಲನೂ ಕೂಡ ವರ್ಕ್ ನಡೀತೈತೆ. ಓಕೆ, ಒಂದು ಏನೋ ಒಂದು ಲಿಂಕ್ ಬಂದೈತೆ ಅಂದರೆ 1 ಅವರ್ ವೆಯ್ಟ್ ಮಾಡಿ, 2 ಅವರ್ ವೆಯ್ಟ್ ಮಾಡಿ. ಯಾಕಂದ್ರೆ ಅದು ಹೆಂಗಿದ್ರು ಕೂಡ ಇರ್ತದೆ, ಏನಾದರೂ ಒಂದು ಪ್ರೊಸೆಸ್ ಇರ್ತದೆ, ನಿಮಗೆ ಗೊತ್ತಿರಲ್ಲ. ಓಕೆ, ನಾವಾಯಿತು ನಮ್ಮ ಮತ್ತು ಬೇರೆ ಯೂಟ್ಯೂಬ್ ಚಾನಲ್ಸ್ ಕೂಡ ಹೇಳ್ತಾ ಇರ್ತಾವೆ, ಸರಿಯಾಗಿ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಇದರ ತಕ್ಕನಾಗಿ ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ಸ್ಗಳು ಬಂದಾಗ ಎಲ್ಲನೂ ಕೂಡ ನಮ್ಮ ಚಾನಲ್ ತಿಳಿಸ್ತಾ ಇರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮಗೆ ಮುಂದೆ ಬರುವಂಥದ್ದು ಎಲ್ಲ ಒಂದು ವೀಡಿಯೋಸ್ ಕೂಡ KCT ಆ್ಯಂಡ್ ನೀಟ್ ರಿಲೇಟೆಡ್ ಆಗಿರುವ ಪ್ರೊಸೆಸ್ ಆಗಿರ್ತದೆ. ಓಕೆ, ಸರಿ, ಮೇನ್ ಅಪ್ಡೇಟ್ಸ್ಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಮೋರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಬೇರೆಯವರು ಕೂಡ ಶೇರ್ ಮಾಡಿ. ಓಕೆ, ಬಾಯ್.